ಸಿದ್ದರಾಮಯ್ಯನವರ ಆಡಳಿತದಲ್ಲಿ ದಿನಕ್ಕೊಬ್ಬ ಶಾಸಕರು ಸಿಡಿದೇಳ್ತಾ ಇದ್ದಾರೆ. ಸಿಡಿದೇಳುತ್ತಿರುವ ಶಾಸಕರ ಅಧಿನಾಯಕ ಎಂಬಂತೆ ಬಿ.ಆರ್. ಪಾಟೀಲ್ ಅವರು ದಿನಕ್ಕೊಂದು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಅದರಲ್ಲೂ ಬಿ.ಆರ್. ಪಾಟೀಲ್ ಏನು ಹೇಳಿದ್ರಲ್ಲ ಅದೆಲ್ಲ ನಿಜ ಐತಿ. ಅವ್ರಿಗಿಂತ ಅವ್ರ ಅಪ್ಪನಂಗೆ ಸಿಚುವೇಶನ್ ನನಗೈತಿ. ವ್ಯವಸ್ಥೆ ಆಡಳಿತ ಸಂಪೂರ್ಣ ವಿಫಲ ಆಗೈತಿ. ಅನುದಾನ ಬರ್ತಿಲ್ಲ, ಕೆಲಸ ಆಗ್ತಿಲ್ಲ. ನನಗಂತೂ ತಲೆ ಕೆಟ್ಟು ಹೋಗೈತಿ. ಇನ್ನೆರಡು ದಿನದಾಗ ನಾನು ರಾಜೀನಾಮೆ ಕೊಟ್ಟರು ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ ರಾಜೀನಾಮೆಗೂ ಸಿದ್ಧ ಆಗಿದ್ದಾರೆ ರಾಜು ಕಾಗೆ. ಮತ್ತೊಂದು ಕಡೆ ಬೇಳೂರು ಗೋಪಾಲಕೃಷ್ಣ ಹೇಳ್ತಾರೆ, ತನಿಖೆ ಮಾಡ್ರಿ. ನಾಗೇಂದ್ರ ಅವ್ರ ಮೇಲೆ ಆರೋಪ ಬಂದಾಗ ನಾಗೇಂದ್ರ ಅವ್ರನ್ನ ರಾಜೀನಾಮೆ ಕೊಡಿಸಿ ಅವ್ರ ಮೇಲೆ ತನಿಖೆ ಮಾಡಲಿಲ್ವಾ? ಅದೇ ರೀತಿ ಜಮೀರ್ ಅಹಮದ್ ಖಾನ್ ಅವ್ರ ಮೇಲೆ ಆರೋಪ ಬಂದಿದೆ, ತನಿಖೆ ಮಾಡಿ. ಅವ್ರು ಪರಿಶುದ್ಧರು, ನಿಷ್ಕಳಂಕರು ಅಂದರೆ ಆಮೇಲೆ ಅವರನ್ನ ಸಚಿವ ಸಂಪುಟಕ್ಕೆ ತನ್ನಿ ಅಂತ ಸಚಿವರ ವಿರುದ್ಧ ಶಾಸಕರೇ ಮಾತಾಡಿದ್ದಾರೆ. ಮತ್ತೊಂದು ಕಡೆ ಬಿ.ಆರ್. ಪಾಟೀಲ್ ಅವರು ಭಾಳಷ್ಟು ಜನರ ಬೆಂಬಲ ನನಗಿದೆ, ನನಗೆ ಭಾಳಷ್ಟು ಜನ ಫೋನ್ ಮಾಡ್ತಾ ಇದ್ದಾರೆ, ಅವರ ಅಳಲು ನನ್ನ ಹತ್ರ ತೋಡ್ಕೊಳ್ತಾ ಇದ್ದಾರೆ, ಇದು ಒಬ್ರಿಬ್ರದಲ್ಲ, ನನ್ನಂಗೆ ನೂರಾರು ಜನ ಇದ್ದಾರೆ ಕಾಂಗ್ರೆಸ್ಸಲ್ಲಿ ಅಂತ. ಇಷ್ಟಾದರೂ ಸಹಿತ ಕಾಂಗ್ರೆಸ್ ಪಾರ್ಟಿ ಮಾತ್ರ ಖಮಿಕ್ ಕಿಮಿಕ್ ಅಂತಿಲ್ಲ. ಯಾಕೆ ಹೇಳಿ? ಅದೆಲ್ಲ ಮ್ಯಾಟ್ರೇ ಅಲ್ಲ. ಯಾರು ಹೆಂಗಾದರೂ ಹೊಯ್ಕೊಂಡು ಏನಾದರೂ ಹಾಳಾಗಿ ಹೋಗಲಿ, ನಾವು ನಮ್ಮ ಕುರ್ಚಿ ಭದ್ರವಾಗಿದ್ದರೆ ಸಾಕು. ಇಲ್ಲ, ನನಗೆ ಆ ಕುರ್ಚಿ ಮೇಲೆ ಕಣ್ಣು, ಆ ಕುರ್ಚಿ ಬರೋವರೆಗೂ ನಾನು ಸುಮ್ಮನಿದ್ರೆ ಸಾಕು. ಈ ಕುರ್ಚಿ ಕಿತ್ತಾಟದಲ್ಲಿ ಯಾರುಗಳು ಕೇಳ್ತಿಲ್ಲ. ಸ್ವತಃ ಶಾಸಕರೇ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಅಂದರೂ ಕೂಡ ಕಿವಿ ಕೇಳಿಸಲಾರದ ರೀತಿಯಲ್ಲಿ ಕಾಂಗ್ರೆಸ್ ಪಾರ್ಟಿ ಇದೆ ಅಂತಂದರೆ ಇದೇನಾ ಸಿದ್ದರಾಮಯ್ಯನವರ ಆಡಳಿತ? ಸಮಾಜವಾದಿ ಮೂಸೆಯಿಂದ ಹೊರಗಡೆ ಬಂದಂಥ ಸಿದ್ದರಾಮಯ್ಯನವರು ಈ ಥರ ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರೆ ಹೆಂಗೆ? ಸೊ ಇವತ್ತಿನ ರಾ ಡಿಬೇಟ್ನಲ್ಲಿ ನಾವು ರಾಜೀನಾಮೆ ರಾದ್ಧಾಂತದ ಬಗ್ಗೆ ಮಾತಾಡ್ತೀವಿ.